ನಿಮ್ಮ ಚಿಕ್ಕಪ್ಪ ಒಂದ್ ನಿಮಿಷ ಕೂಡ ಇಲ್ಲಿವರೆಗೆ ಲೈಫಲ್ಲಿ ಸಿಟ್ಟೆ ಮಾಡ್ಕೊಂಡಿಲ್ಲ. ಅಂದ್ರೆ ಅವರು ಬೇಸರಕ್ಕೆ ಕಾರಣನೇ ಇಲ್ಲ ಅನ್ನೋಂಗ್ ಬದುಕಿದ್ರು ಸರ್. ಅವ್ರಿಗೆ ಬೇಸರ ಆಗಕ್ಕೆ ಕಾರಣನೇ ಇಲ್ಲ. ಅಂದ್ರೆ ಬುದ್ಧಿ ಅಂದ್ರೆ ಏನಂತಂದ್ರೆ ವಿದ್ಯೆ ಮತ್ತೆ ಅನುಭವ ಸೇರಿದ್ರೆ ಬುದ್ಧಿ ಆಗುತ್ತೆ. ಅದನ್ನ ಅವರು ಬಹಳನೇ ಉಪಯೋಗಿಸ್ಕೊಂಡಿದ್ದಾರೆ. ಅಂದ್ರೆ ವಿದ್ಯೆ ಜೊತೆಗೆ ಅನುಭವಗಳನ್ನು ಕೊಟ್ಟು ಬದುಕನ್ನ ಶೃಂಗಾರ ಮಾಡ್ಲಿಕ್ಕೆ ಹೆಲ್ಪ್ ಮಾಡಿದ್ದಾರೆ ಸರ್. ಈಗ ತುಂಬ ಕುಟುಂಬಗಳು ಬಗ್ಗೆ ಮಾತಾಡೋದಾದ್ರೆ ಏನ್ ಹೇಳ್ತೀರಿ? ಈ ಸಮೂಹ ನೋಡಿದ್ ನನಗಂತೂ ಖುಷಿ ಆಗುತ್ತೆ. ನಿಮ್ಮ ಏನ್ ಹೇಳ್ತೀರಿ? ಅಂದ್ರೆ ನಾವು ಹುಡ್ದಾನು ಜೊತೆಗೆ ಇರೋದ್ರಿಂದ ನಮಗೆ ಅದು ಯಾವಾಗ್ಲೂ ಖುಷಿನೇ ಇದೆ ಸರ್. ನಮಗೇನ್ ಬೇರೆ ಅನ್ಸೋದೇ ಇಲ್ಲ ಸರ್. ಎಲ್ಲರೂ ಒಂದೇ ಮನೆಯವ್ರು ಅನ್ಸ್ತತಿ. ಬೇರೆ ಏನು ನಮಗೆ ಅದ್ರ ಬಗ್ಗೆ ಹೇಳಿಕೆ ಏನಿಲ್ಲ. ಯಾಕಂದ್ರೆ ನಾವು ಅದರಲ್ಲಿ ಬದುಕಿ ಬಂದರು. ವಿಶೇಷತೆ ಅಂತ ಏನಿಲ್ಲ ಸರ್. ಕಾಮನ್ ಆಗಿದೆ ನಿಮ್ಗೆ. ಹೌದು ಹೌದು. ಓಕೆ. ಈಗ ನಮ್ಮ ಮನೆಯಲ್ಲಿ ಏನೇ ಒಂದ್ ಸಣ್ಣದು ಫಂಕ್ಷನ್ ಇದ್ರೂ ಎಲ್ಲರೂ ಜೊತೆಗೆ ಸೇರ್ತೀವಿ ಸರ್. ಓಕೆ. ನಮಗೆ ಏನು ಇಲ್ಲ ಅಂದ್ರೆ ಎಲ್ಲರೂ ಇರ್ಲೇಬೇಕನ್ನೋದಿದೆ ಸರ್. ನಮ್ಮ ತಂದೆಗೂ ಎಲ್ಲರಿಗೂ ಕೂಡ್ಕೊಂಡು ಇರೋದೇ ಖುಷಿ ಸರ್. ಈಗ ಯಾವುದೇ ಒಂದು ಮನೆಯಲ್ಲಿ ಏನಾದ್ರು ಮಾಡಿದ್ರು ಎಲ್ಲದಕ್ಕೂ ಎಲ್ಲರೂ ಇದ್ದೇ ಇರ್ತೀವಿ ಸರ್. ಈಗ ಒಂದ್ ಮನೆಯಲ್ಲಿ ಏನೇ ಫಂಕ್ಷನ್ ಮಾಡಿದ್ರು ಎಲ್ಲರೂ ಅವ್ರವ್ರ ಕೆಲಸ ಮಾಡ್ಕೊಂಡು ಹೋಗ್ತಾನೆ ಇರ್ತಾರೆ. ಅದ್ಭುತ ಅದ್ಭುತ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ಯಾವುದೇ ಊಟ ಮಾಡಿದ್ರು, ಎಷ್ಟೇ ಚೆನ್ನಾಗಿರೋದು ಊಟ ಮಾಡಿದ್ರು ಮನಸ್ಸು ಮತ್ತೆ ಬಾಯಿ ಮತ್ತೆ ಕೈಗೆ ಎಲ್ಲಾನು ಏಕೀಕರಣ ಆಗಿಲ್ಲ ಅಂದ್ರೆ ಕಾಯಿಲೆಗಳು ಜಾಸ್ತಿ ಆಕ್ಯಂತ ಹೋಗೇ ಬಿಡುತ್ತೆ ಸರ್. ನಾವು ಬೇಡ ಅಂದ್ರೂ ತಾನೇ ಬರ್ತಾವೆ ಕಾಯಿಲೆಗಳು. ಮೂರು ಒಂದೇ ಇದ್ದು ಶುದ್ಧತೆ ಕಡೆಗಿದ್ರೆ ಕಾಯಿಲೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಸರ್. ಇವನ್ ಏನೇ ಉಂಡ್ರು ಅದು ಸ್ವಲ್ಪ ಹೊತ್ತು ಆದ್ಮೇಲೆ ಅದು ಮತ್ತು ಸುರೇಶ ಆಗ್ಬೇಕಾಗುತ್ತೆ. ಸ್ವಲ್ಪ ಹೊತ್ತು ಏನೇ ಊಟ ಮಾಡಿ, ಇವನ್ ಮಾವಿನ ಹಣ್ಣಾದ್ರೂ ತಿನ್ಲಿ, ರೊಟ್ಟಿ ಆದ್ರೂ ತಿನ್ಲಿ, ಉಪ್ಪಿಟ್ಟಾದ್ರೂ ತಿನ್ಲಿ, ಅದಾದ ಮತ್ತೆ ದೇಹನೇ ಮನುಷ್ಯನೇ ಆಗೋದು. ಅದನ್ನ ಅಂದ್ರೆ ನನ್ನ ಹೆಸರೇ ಆಗೋದು, ನಾನೇ ಆಗೋದು. ಹಿಂಗ ಅದು ನಾನು ಆಗ್ಬೇಕಂದ್ರೆ ನಾವು ಮೂರು ಒಂದೇ ತರ ಇದ್ದಾಗ ಅದು ಹೋಗ್ಬಿಟ್ಟು ನನಗೆ ಒಳ್ಳೇದ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡೋದು. ಕಾಯಿಲೆ ಅಂತೂ ದೂರನೇ ಉಳಿತೇವೆ ಸರ್. ಅವರು ನಾನಂದ್ರೆ ನಮ್ದು ಸರ್ಜಿಕಲ್ ಬರೋದ್ರಿಂದ ನನಗೆ ಅಷ್ಟು ಇದಿರಲ್ಲ. ಅವರು ಜನರು ಮಾತಾಡ್ಸ್ಕೊಂತಾನೆ ಇರ್ತಾರೆ ಜಾಸ್ತಿ ಮೇಡಮ್. ಅವರು ನನಗೆ ತುಂಬಾ ಹೇಳ್ಕೊಡ್ತಾರೆ ಸರ್. ಪೇಷಂಟ್ಸ್ ವಯೋವೃದ್ಧರು ಬರ್ತಾರಲ್ಲ, ಅವರಿಂದನೂ ತುಂಬಾ ಕಲ್ತಿದ್ದೀನಿ. ಸುಮಾರು ಅವ್ರ ಜೀವನ ಅಷ್ಟು ದಿನ ಜೀವನ ಸವಸಿರ್ತಾರಲ್ಲ, ಅದ್ರದ್ದು ಸೂಕ್ಷ್ಮ ಅವಲೋಕನ, ಅವರು ಕಂಡುಕೊಂಡಿದ್ದ ಅನುಭವಗಳು. ಈ ಕಡೆ ಜನ ಅಂತೂ ತುಂಬಾ ಅಂದ್ರೆ ಹಾರ್ಡ್ ವರ್ಕಿಂಗು ಮತ್ತು ಮುಗ್ಧರು. ಭಾಷೆ ಸ್ವಲ್ಪ ಹೊರಟಿದ್ರು, ಹೃದಯದಿಂದ ಹೃದಯ ತುಂಬಿ ಮಾತಾಡ್ತಾರೆ. ಅವರು ನಮಗ್ ತುಂಬಾ ಪ್ರೀತಿ ತೋರಿಸ್ತಾರೆ. ಕೇಳಿಸ್ಕೊಳಕ್ ನಾವು ರೆಡಿ ಇರ್ಬೇಕು. ಅಂದ್ರೆ ಅವರು ಶನಿವೀರಪ್ಪ ಅಂತ ಅಜ್ಜ ಸರ್. ಅವರು ಅಂದ್ರೆ ಅವ್ರ ಅನುಭವಗಳನ್ನ ಹೇಳ್ತಾನೆ ಇರ್ತಾರೆ. ಅವ್ರ ಜೀವನದ್ದು ಬಂದಾಗೆಲ್ಲ ಹೇಗೆ ಬದುಕು, ಉರಿದ್ರೇನೆ ಜೀವನ. ಅಂದ್ರೆ ಯಾವುದೇ ಒಂದು ಉರಿಬೇಕಂದ್ರೆ ಅದಕ್ಕೆ ಹಿಂದ್ಗಡೆ ಬಾಲನೂ ಇರಬೇಕು, ಎಣ್ಣೆನೂ ಬೇಕು. ಬರೀ ನಾವೆಲ್ಲ ದೀಪ ಬೆಳಕು ನೋಡ್ತಿರ್ತೀವಿ, ಆದ್ರೆ ಅದು ತನ್ನನ್ನು ತಾನು ಹುರ್ಕೊಂಡು ಎಲ್ಲರಿಗೂ ಬೆಳಕು ಕೊಡ್ತಾ ಇರುತ್ತೆ. ಎಲ್ಲರೂ ಬರೀ ಬೆಳಕು ಅಷ್ಟೇ ನೋಡ್ತಿರ್ತಾರೆ, ಅದು ಬೆಳಗ್ತಾ ಇರೋದು. ಆದ್ರೆ ಅದ್ರದ್ದು ಬಾಲನೂ ಬೇಕು, ಅದು ಎಣ್ಣೆನೂ ಬೇಕು. ಅದು ಎರಡೂ ಸೇರಿದಾಗನೇ ಅಲ್ಲಿ ಬೆಳಕಾಗಿ ಬದುಕಿಗೆ, ಬೇರೆಯವ್ರ ಬದುಕಿಗೆ ಒಳ್ಳೇದು ಮಾಡ್ತಾ ಇರುತ್ತೆ. ಜನ ಯಾಕೆ ಇಂಥವು ಕತೆ ಹೇಳಬೇಕಾಗಿದೆ, ಇದು ಜರೂರತ್ತಿದೆ ಅಂತ ಹೇಳಿದ್ರೆ ಕಳ್ಕೊಂಡ್ಬಿಟ್ಟಿದೀವಿ. ಭಯ ಆಗ್ತಾ ಇರುತ್ತೆ ನನಗೆ. ಪ್ರತಿ ಜಿಲ್ಲೆಗೆ, ಪ್ರತಿ ತಾಲೂಕಿಗೆ ಹೋದಾಗಿಂತ ಮಂತನ ಹುಡ್ಕೋ ಪ್ರಯತ್ನ ಮಾಡ್ತೀನಿ. ನೀವು ನಂಬ್ತಿರೋ ಇಲ್ಲ. ಇತ್ತು ಸರ್, ಏನ್ ಮಾಡಿ ಸರ್, ಎಲ್ಲ ಬೇರೆ ಹಾಕ್ಬಿಟ್ಟಿದ್ವಿ ಸರ್. ಇಂಥ ಹತಾಶ ಭಾವನೆಯಲ್ಲಿ ಹಿರಿಯರು ಕೂತಿದ್ದಾರೆ. ನೋವಿದೆ ಅವ್ರಿಗೆ, ಎಲ್ಲ ಕಳ್ಕೊಂಡ್ಬಿಟ್ಟಿದ್ದಾರೆ. ಬಟ್ ನಿಮ್ಮ ಮನೆಯಲ್ಲಿ ನೋಡಿ, ಮೋಸ್ಟ್ಲಿ ಎಜುಕೇಶನ್ ಇಂಪಾರ್ಟೆಂಟ್ ಅಂತ ನಿಮ್ಮನ್ನೆಲ್ಲ ನೋಡಿದ್ಮೇಲೆ ಗೊತ್ತಾಗುತ್ತೆ. ಆ ಶಿಕ್ಷಣನೇ ಈ ಮನೆ ಉಳಿಸಿರೋದು. ಅಂದ್ರೆ ಅವರು ಶಿಕ್ಷಣಕ್ಕೆ ಮತ್ತೆ ಎರಡು ಇರ್ತಾರೆ ಸರ್. ಅಂದ್ರೆ ಬುದ್ಧಿ ಮತ್ತು ವಿದ್ಯೆ ಅಂತ. ಈ ಮನೆಯಲ್ಲಿ ವಿದ್ಯೆಗೂ ಅಂದ್ರೆ ಅದಕ್ಕೂ ಮರ್ಯಾದೆ ಕೊಟ್ಟು, ಬುದ್ಧಿಗೂ ಅಂದ್ರೆ ಬುದ್ಧಿ ಅಂದ್ರೆ ಏನಂತಂದ್ರೆ ವಿದ್ಯೆ ಮತ್ತೆ ಅನುಭವ ಸೇರಿದ್ರೆ ಬುದ್ಧಿ ಆಗುತ್ತೆ. ಅದನ್ನ ಅವರು ಬಹಳನೇ ಉಪಯೋಗಿಸ್ಕೊಂಡಿದ್ದಾರೆ. ಅಂದ್ರೆ ವಿದ್ಯೆ ಜೊತೆಗೆ ಅನುಭವಗಳನ್ನು ಕೊಟ್ಟು ಬದುಕನ್ನ ಶೃಂಗಾರ ಮಾಡ್ಲಿಕ್ಕೆ ಹೆಲ್ಪ್ ಮಾಡಿದ್ದಾರೆ ಸರ್. ಒಂದಿದ್ರೂ ಬದುಕಾಗಲ್ಲ ಅಂತಂದು. ಅದಕ್ಕೆ ನಾವು ವಿದ್ಯೆ ಮಾತು ನಮ್ಮ ಬೆಳಗ್ಲಿಕ್ಕೆ ಯೋಚನೆ ಮಾಡ್ಬೇಕು. ಆದ್ರೆ ಅನುಭವಗಳ ತಗೊಂಡೇನೆ ನಾವು ಎಲ್ಲ ಸರಿ ಯೋಚನೆ ಅಂದ್ರೆ ಡಿಸಿಷನ್ ತಗೋಬೇಕಾಗುತ್ತೆ. ಅಂದ್ರೆ ಯಾವುದೇ ಒಂದು ಸರಿ ತಪ್ಪುಗಳನ್ನ ಯೋಚನೆ ಮಾಡ್ಬೇಕಾಗುತ್ತೆ. ನಾವು ಬಹಳ ಸರಿ ಏನ್ ಮಾಡ್ತೀವಿ, ಯೋಚನೆ ಮಾಡಿ ಓದಿದ್ದೇನೆ, ನನಗೆ ಅರ್ಥ ಆಗುತ್ತೆ ಬಿಡು ಅಂತಂದು. ಆದ್ರೆ ನಾ ಏನೇ ಯೋಚನೆ ಮಾಡಿ ಡಿಸಿಷನ್ ತಗೊಂಡ್ರು ಆ ಅನುಭವದಿಂದನೇ ತಗೊಂಡ್ರೇನೆ ತೊಂದರೆಗಳು ಆಗೋದು ಕಡಿಮೆ ಆಗ್ತಾ ಹೋಗುತ್ತೆ. ಅದಕ್ಕೆ ಇವರು ಬುದ್ಧಿಗೆ ಬಹಳನೇ
ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ವಿದ್ಯೆಗಿಂತ ಬುದ್ಧಿಗೆ ಭಾಳ ಮಾತು ಕೊಟ್ಟಿದ್ದಾರೆ. ಆದರೆ ವಿದ್ಯೆನೂ ಬದುಕಿಗೆ ಬೇಕೇ ಬೇಕಂತ ಅದನ್ನೂ ಬಿಟ್ಟಿಲ್ಲ ಸರ್. ಓದನ್ನು ಮೊದಲಿಗೆ ಮಾಡಿ, ಆಗಲ್ಲ ಅಂದರೆ ಬಂದು ದುಡಿತಾ ಹೋಗಿ, ಖಾಲಿ ಕುತ್ಕೋಬೇಡಿ, ಅಡ್ಡಾಡಬೇಡಿ. ಆಮೇಲೆ ಯಾವತ್ತೇ ಊರಲ್ಲಿ ಒಳಗೆ ಹೋದ್ರೂ ಯಾರ ಜೊತೆಗೂ ಏನನ್ನು ಹೋಗಿ ಮಾಡಿ ವಾಪಸ್ ಬನ್ನಿ. ಯಾರ ಜೊತೆಗೆ ಏನು ಮಾತಾಡೋದು, ಗದ್ದಲ ಮಾಡೋದು ಯಾವುದೂ ಏನಿಲ್ಲ. ಅಂದರೆ ಹೋಗ್ತಾ ಇದ್ದಾಗನೇ ಹೇಳಿ ಕಳಿಸೋದು. ಹಾಂ, ಇವನ್ ಓದ್ಲಿಕ್ಕಾದರೂ ಹೋದ್ರೂ ಮೊದಲಿಗೆ ಹೇಳಿ ಕಳಿಸೋದು. ಯಾವುದನ್ನು ಏನನ್ನು ಬೇರೆ ಥರ ಇದು ಮಾಡಬೇಡಿ. ಏನು ಹೋಗಿದ್ರೆ ಅದನ್ನಷ್ಟೇ ಮಾಡಿ. ಹೀಗಾಗಿ ಒಳ್ಳೆ ಥರ ಹೋಗಲಿಕ್ಕೆ ಮತ್ತು ಕರ್ಮ ಚೆನ್ನಾಗಾಗಲಿಕ್ಕೂ ಹೆಲ್ಪ್ ಆಗಿದೆ ಸರ್. ಮಕ್ಕಳಲ್ಲಿ ಮಕ್ಕಳಿಬ್ಬರು ಓದ್ಲಿಕ್ಕೆ ಹೋಗಿದ್ದಾರೆ ಸರ್. ಹೌದಾ? ಈಗ 10 ಗಂಟೆಗೆ ಹೋಗಿದ್ದಾರೆ. ಅವರಲ್ಲಿ ಅನುಭವಗಳು ಮತ್ತು ಅವರಲ್ಲಿ ವಿದ್ಯೆ ಅವರನ್ನು ಉತ್ತಮ ಮಾಡ್ತಾ ಇದೆ ಸರ್. ಅವರನ್ನು ಇನ್ನು ಹೋಗ್ತಾನೆ ಇದ್ದಾರೆ, ಓದ್ತಾನೆ ಇದ್ದಾರೆ ಅವರು. ಹೌದು, ಡಬಲ್ ಡಿಗ್ರಿ ಏನೋ ಮಾಡಿ. ಹಾಂ, ಅಂದರೆ ಒಂದು MD ಮಾಡಿ ಲ್ಯಾಬ್ ಟೆಕ್ನಿಷಿಯನ್ನು ಮತ್ತು ಅದನ್ನು ಲ್ಯಾಬ್ ಬಗ್ಗೆ ಓದಿ ಅದ್ರ ಬಗ್ಗೆನೇ ಅದು. ಯಾಕಂದರೆ ಯಾವುದೇ ಒಂದು ಕಾಯಿಲೆಗೆ ಏನಾಗಿದೆ ಅಂತ ಗೊತ್ತಾಗಲಿಕ್ಕೆ ಲ್ಯಾಬಿಂದ ಬೇಕಾಗಿದ್ದು. ಅದನ್ನು ಓದಿದ್ರು, ಓದ್ಮೇಲೆ ಅಂದರೆ ಶಿಕ್ಷಣ ಟೀಚರ್ ಆಗೋದಿದ್ರು, ಅದಾಗಿದ್ರು. ಆಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಓದ್ಬೇಕಂತೇಳಿ ಮತ್ತೊಂದು MD ಜನರಲ್ ಮೆಡಿಸಿನ್ ಮಾಡಿ ಈಗ ಪೇಷಂಟಲ್ಲಿ ನೋಡೋದ್ರಲ್ಲೇ ಖುಷಿ ಪಡ್ತಾ ಇದ್ದಾರೆ. ಅದೆಲ್ಲ ಸಾಧ್ಯ ಆಗಿದ್ದು ಮನೆಯವರ ಸಹಕಾರದಿಂದ. ಇವರು ತುಂಬ ಕುಟುಂಬ ಇರೋದ್ರಿಂದ ನಮಗೆಲ್ಲರೂ ಅವ್ರ ಸಹಕಾರದಿಂದ ನಾನು ಮಾಡಿದ್ದಷ್ಟೇ. ಅದೇ ನ್ಯೂಕ್ಲಿಯರ್ ಫ್ಯಾಮಿಲಿ ಇದ್ದಿದ್ರೆ ಸಾಧ್ಯ ಆಗ್ತಾ ಇರಲಿಲ್ಲ. ಅಂದ್ರೆ 2 ಮಕ್ಕಳಾದ್ಮೇಲೆ ಓದಿದ್ದವರು. ಇವರೆಲ್ಲರ ಸಹಕಾರ ಇರೋದ್ರಿಂದ ನನ್ನ ಕನಸು ನನಸಾಯ್ತು. ಕೂಡಿ ಸೇರಿದ್ರೇ ಇನ್ನೂ ಖುಷಿ ಜಾಸ್ತಿ. ನಂದು ಒಬ್ಬಂದೇ ಖುಷಿ ಆಗೋದಕ್ಕಿಂತ ಎಲ್ಲರದು ಖುಷಿ ಸೇರಿದಾಗ ಇನ್ನೂ ಜಾಸ್ತಿ ಖುಷಿ ಆಗುತ್ತೆ. ಖುಷಿಯಾಗಿರ್ಲಿಕ್ಕೆ ಏನೇ ಕೆಲಸ ಮಾಡಿದ್ರು ಅಷ್ಟು ನಾವು, ಅಂದರೆ ಯೂಸಲಿ ಅದು ನಮ್ಮ ಮನೇಲಿ ಏನೇ ನಡೀತಾ ಇದ್ರು ಎಲ್ಲರೂ ನಕಲಿ ಮಾಡ್ಕೊಂತಾನೆ ನಡೀತಾ ಇರುತ್ತೆ ಬದುಕು. ಅಂದರೆ ಯಾರು ಎಷ್ಟೇ ಕೆಲಸ ಮಾಡಿದ್ರು ಅವ್ರ ಮೇಲೆ ಇವ್ರು ಮಾತಾಡೋದು, ಇವ್ರ ಮೇಲೆ ಅವ್ರು ಮಾತಾಡೋದು, ಅಂದರೆ ನಗಲಿಕ್ಕೆ ಸಮಯ ಇನ್ನೂ ಕಡಿಮೆ ಆಗ್ತಾ ಹೋಗ್ತಿರುತ್ತೆ. ಈಗ ಯಾವುದೇ ಒಂದು ಫಂಕ್ಷನ್ ನಡೀತಂದ್ರೂ ಅವ್ರು ಸಾಯಂಕಾಲ ಅಷ್ಟು ಆಟ ಆಡ್ತಾನೆ ಇರ್ತಾರೆ ಎಲ್ಲರೂ. ಅಂದರೆ ಹಾಗೆ ಹೇಳಿದ್ವಲ್ಲ ಸರ್, ಶೃಂಗಾರ ಜೀವನಕ್ಕೆ ಬೇಕಂತ ಆ ಥರ ನಡೀತಾ ಇದೆ. ಏನ್ ಮನೇಲಿ ಸಣ್ಣ ಪುಟ್ಟ ಪ್ರೋಗ್ರಾಮ್ಗಾದ್ರೆ ಇಲ್ಲೇ ಮಾಡೋದ? ಹೌದು ಸರ್, ಎಲ್ಲ ಹಬ್ಬ ಹರಿದಿನ ಇಲ್ಲ ಕರಿಬೇಕಂದ್ರೆ ಬಹಳ ಅದಕ್ಕೆ ನಾವಿಲ್ಲಿ ದಿವಸ ಬರ್ತೀವಿ ಅಂತ ಹೇಳಿದ್ರೆ ಎಲ್ಲ ಸೇರಿಸ್ಕೊಂಡಿರ್ತಾರೆ. ನಿಮಗೂ ಹಬ್ಬದ ಬರ್ಲಿಕ್ಕೆ ನಿಮಗೆ ಆಹ್ವಾನ ಸಿಗುತ್ತೆ. ಇಲ್ಲ ಖಂಡಿತ ಬರ್ತೀವಿ. ನನಗೂ ಆಸೆ. ಇನ್ಯಾರು ತೋರ್ಸೋಣ ನಾವು ಹಬ್ಬದ ಇದರಿಂದ ಮಿಸ್ ಆದವ್ರನ್ನೆಲ್ಲ ತೋರಿಸ್ಬೇಕು ಅಂತ ಆಸೆ. ಯಾಕೆಂದ್ರೆ ಮುಂದಿನ ಪೀಳಿಗೆಗೆ ಇದೊಂದು ಡಾಕ್ಯುಮೆಂಟರಿ ಆಗಿ ಉಳಿಬೇಕು, ರಿಸರ್ಚಿಗೆ ಆಗ್ಬೇಕು ಅವ್ರಿಗೆ. ನೀವೇ ಹೇಳಿದ್ರಿ ಕಾಯಿಲೆ ಎಲ್ಲಿಂದ ಒಳಗಡೆ ನಿಮ್ಮ ಮನಸ್ಸಿಂದ ಸ್ವಚ್ಛವಾಗಿಟ್ಕೋಬೇಕು ಅಂತ. ನಾವು ಅದನ್ನು ಫೋಕಸ್ ಮಾಡೇ ಇಲ್ಲ, ನಮ್ಗೆ ಯಾರು ಹೇಳಿಕೊಟ್ಟಿಲ್ಲ. ಅದನ್ನ ಬರೀ ನಾವು ನಮ್ಮದೇ 108 ಸ್ಟ್ರೆಸ್ ಇದೆ ಮನುಷ್ಯನಿಗೆ. ಎದಕ್ಕೆ ಮಾಡ್ಕೊಂಡಿದೀವಿ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಜವಾಬ್ದಾರಿ ಇಲ್ಲಿ ಹಂಚಿಕೆ ಆಗಿದೆ ಅಂತ ಅನ್ಸುತ್ತೆ, ಮೋಸ್ಟ್ಲಿ ಕಡಿಮೆ ಆಗಿದೆ. ಅಂದ್ರೆ ಎಲ್ಲದನ್ನು ನೀವೇ ವಿಚಾರ ಮಾಡ್ಬೇಕಾಗಿಲ್ಲ. ಇಲ್ಲಿ ಇಷ್ಟು ಹಿರಿಯರು ಕೂತಿದ್ದಾರೆ, ಏನ್ ಮಾಡ್ಬೇಕಂತ ಅವ್ರಿಗೆ ಗೊತ್ತಿದೆ ಅಲ್ವಾ? ನಿಮ್ಮ ಚಿಕ್ಕಪ್ಪ ಒಂದ್ ನಿಮಿಷ ಕೂಡ ಇಲ್ಲಿವರೆಗೆ ಲೈಫಲ್ಲಿ ಸಿಟ್ಟೆ ಮಾಡ್ಕೊಂಡಿಲ್ಲ. ಅಂದ್ರೆ ಅವರು ಬೇಸರಕ್ಕೆ ಕಾರಣನೇ ಇಲ್ಲ ಅನ್ನೋಂಗ್ ಬದುಕಿದ್ರು ಸರ್. ಅವ್ರಿಗೆ ಬೇಸರ ಆಗಕ್ಕೆ ಕಾರಣನೇ ಇಲ್ಲ. ಆಶ್ಚರ್ಯ ಅನ್ಸ್ಬಿಡ್ತು. ಹೆಂಗ್ರಿ ಸರ್ ಒಂದ್ ನಿಮಿಷ ಸಿಟ್ಟೆ ಮಾಡ್ಕೊಳ್ಳೋದಂಗೆ ಬದುಕೋದಂದ್ರೆ ಅವರು ಅಂದ್ರೆ ಯಾರು ಏನ್ ಹೇಳಿದ್ರು ನಗ್ತಾನೆ ಇರ್ತಾರೆ ಸರ್. ಯಾವುದಕ್ಕೂ ಬೇಜಾರು ಅನ್ನೋದೇ ಇಲ್ಲ ಸರ್. ಬೇಜಾರೇ ಇಲ್ಲ. ಅವರು ಇವತ್ತಿನ ಮಟ್ಟನೂ ದುಡ್ಡು ಬಂದು ಸುಸ್ತಾಗೈತೆ ಅಂತ ಅವರು ಯಾರು ಹೇಳಿಲ್ಲ ಸರ್. 3 ಜನ 4 ಜನ ಅವ್ರು ಹಂಗೇನೆ ಬದುಕಿದ್ದಾರೆ. ಈಗ ಮಕ್ಕಳು ಇನ್ನು ಸುಸ್ತಂತ ಹೇಳ್ಬೋದು ಹೊರತು ಅವರು ಯಾವತ್ತು ಒಂದ್ ದಿವ್ಸನೂ ಸುಸ್ತಂತ ಅಂದೇ ಇಲ್ಲ ಸರ್ ಮನೆಯಲ್ಲಿ. ಆ ಥರನೇ ಬದುಕಿದ್ದಾರೆ ಅವರೆಲ್ಲರೂ. ಸುಸ್ತಂದಿಲ್ಲ. ಕಾಯಿಲೆ ಏನಿದ್ರು ಮತ್ತೆ ಅವ್ರು ಬೆಳಿಗ್ಗೆದ್ದು ಹೋಗ್ಬೇಕು. ಈಗ ಎಲ್ಲೇ ಮಕ್ಳು ಊರಿಗೆ ಹೋದ್ರು ಒಂದ್ ದಿವ್ಸ ಇರೋಷ್ಟೊತ್ತಿಗೆ ಅವ್ರಿಗೆ ಹೋಗ್ತೇವ ಅಂತ ಶುರು ಮಾಡ್ಬಿಡ್ತಾರೆ ಅವ್ರು. ಯಾವುದೇ ಊರಿಗೆ ಹೋದ್ರು ಬಂದು ಅವ್ರಿಗೆ ಊಟ ಮಾಡಿ ಕೂತ್ಕೊಂಡ್ರೆ ನಿದ್ದೆ ಶುರು ಆಗುತ್ತೆ ಸರ್. ಬೇರೆದವ್ರಿಗೆ ಹಂಗಿಲ್ಲ. ಆ ಥರ ಅವ್ರದ್ದು ಹಂಗೆ ಇದ್ದಾರೆ. ಆದರೆ ಅವರು ಯಾವತ್ತೂ ಸಿಟ್ಟಾಗೋದೇ ಇಲ್ಲ ಸರ್. ಹಾಗೆ ಅವ್ರು ನೋಡಿ ಕಲಿಯೋದು ಭಾಳ ಇದೆ. ಹಿಂಗಾಗಿ ಅವ್ರಿಗೆ 60-65 ವರ್ಷ ಆದ್ರೂ ಯಾವ ಕಾಯಿಲೆಗಳು ಬರ್ಲಿಲ್ದಂಗೂ ಬದುಕಿದ್ದಾರೆ ಅವರು. ಅಂದರೆ ಸಮಚಿತ್ತವಾಗಿಯೇ ಹೋಗ್ತಾ ಇದ್ದಾರೆ. ಅವರಿಂದ ಸಣ್ಣ ಹುಡುಗರು ಬಂದ್ರೂ ಅವರಿಗೆಲ್ಲನೂ ಚೆನ್ನಾಗಿ ಮಾತಾಡಿಸ್ತಾರೆ. ಯಾವುದಂದ್ರೆ ಈ ಥರ ಲೇ ಅನ್ನೋದು ಇಲ್ಲ, ಯಾವುದೂ ಇಲ್ಲ ಅವರಲ್ಲಿ. ಎಲ್ಲರಿಗೂ ಅದೇ ಥರನೇ ರೆಸ್ಪೆಕ್ಟ್ ಕೊಟ್ಟೇ ಬದುಕ್ತಾ ಇದ್ದಾರೆ. ಈಗ ತುಂಬ ಕುಟುಂಬಗಳು ಬಗ್ಗೆ ಮಾತಾಡೋದಾದ್ರೆ
ಏನು ಹೇಳ್ತೀರಿ ಈ ಸಮೂಹ ನೋಡಿದ್ ನನಗಂತೂ ಖುಷಿ ಆಗುತ್ತೆ. ನಿಮ್ಮ ಏನು ಹೇಳ್ತೀರಿ? ಅಂದ್ರೆ ನಾವು ಹುಡ್ದಾನು ಜೊತೆಗೆ ಇರೋದ್ರಿಂದ ನಮಗೆ ಅದು ಯಾವಾಗ್ಲೂ ಖುಷಿನೇ ಇದೆ ಸರ್. ನಮಗೇನ್ ಬೇರೆ ಅನ್ಸದೇ ಇಲ್ಲ ಸರ್, ಎಲ್ಲರೂ ಒಂದೇ ಮನೆಯವ್ರು ಅನ್ಸ್ತತಿ. ಬೇರೆ ಏನು ನಮಗೆ ಅದ್ರ ಬಗ್ಗೆ ಹೇಳಲಿಕ್ಕೆ ಏನಿಲ್ಲ, ಯಾಕಂದ್ರೆ ನಾವು ಅದರಲ್ಲಿ ಬದುಕಿ ಬಂದರು. ವಿಶೇಷತೆ ಅಂತ ಏನಿಲ್ಲ ಸರ್, ಕಾಮನ್ ಆಗಿದೆ ನಿಮ್ಗೆ. ಹೌದು ಹೌದು. ಓಕೆ. ಈಗ ನಮ್ಮ ಮನೆಯಲ್ಲಿ ಏನೇ ಒಂದು ಸಣ್ಣದು ಫಂಕ್ಷನ್ ಇದ್ರೂನು ಎಲ್ಲರೂ ಜೊತೆಗೆ ಸೇರ್ತೀವಿ ಸರ್. ಓಕೆ. ನಮಗೆ ಏನು ಇಲ್ಲ ಅಂದ್ರೆ ಎಲ್ಲರೂ ಇರ್ಲೇಬೇಕು ಅನ್ನೋದಿದೆ ಸರ್. ನಮ್ಮ ತಂದೆಗೂ ಎಲ್ಲರಿಗೂ ಕೂಡ್ಕೊಂಡು ಇರೋದೇ ಖುಷಿ ಸರ್. ಈಗ ಯಾವುದೇ ಒಂದು ಮನೆಯಲ್ಲಿ ಏನಾದ್ರೂ ಮಾಡಿದ್ರು ಎಲ್ಲದಕ್ಕೂ ಎಲ್ಲರೂ ಇದ್ದೇ ಇರ್ತೀವಿ ಸರ್. ಈಗ ಒಂದು ಮನೆಯಲ್ಲಿ ಏನೇ ಫಂಕ್ಷನ್ ಮಾಡಿದ್ರು ಎಲ್ಲರೂ ಅವ್ರವ್ರ ಕೆಲಸ ಮಾಡ್ಕೊಂಡು ಹೋಗ್ತಾನೆ ಇರ್ತಾರೆ. ಅದ್ಭುತ ಅದ್ಭುತ. ಸರ, ಇಷ್ಟು ದೊಡ್ಡ ಬಳಗ ಏನ್ ಅನ್ಸುತ್ತೆ ನಿಮ್ಗೆ? ನಮ್ಗೆ ಏನು ಅನಿಸ್ತತ್ರಿ, ಆಗಲೇ ಹೇಳಿದ್ನಲ್ರಿ, ಖುಷಿಯಿಂದನೂ ಹೋಗ್ತಾವ್ರಿ ನಾವು ಅಂತ ತಮ್ಮಗಳು. ಇವರ ಅಷ್ಟು 3 ತಮ್ಮಗಳು ಅನ್ನಲ್ರಿ, ಇವರಿಂದನೂ ಹೊಂಟಾಯ್ತ್ರಿ. ಹಂಗ ಈಗ ಇವತ್ತಿನ ನಮ್ಮಂತ ಹುಡುಗರಿಗೆ, ಈಗ ಮುಂದೆ ಬರ್ತಕ್ಕಂಥ ಪೀಳಿಗೆಗೆ ನೀವು ಒಗ್ಗಟ್ಟಂದ್ರೇನು, ನಂಬಿಕೆ ಅಂದ್ರೇನು, ತುಂಬ ಕುಟುಂಬದ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಿ? ಏನು ಹೇಳ್ತೀರಿ ಅದ್ರ ಬಗ್ಗೆ? ಹೇಳಿದ್ನಲ್ರಿ, ಎಲ್ಲ ತಮ್ಮಗಳು ಅಜ್ಜಿಯಿಂದ ಹೊತ್ಕೊಂಡು ಹೋಗ್ತಾರೆ. ದೊಡ್ಡ ಗುಣ ಏನಂದ್ರು ನುಂಗ್ಕೊಂಡು ಹೋಗ್ತಾರೆ. ನಾನು ಒಂದು ಸಿಟ್ಟು ಬಂದು ಏನಾರ ಮಾತಾಡಿದ್ರು ಯಾರು ಹಿಡಿಯಂಗಿಲ್ರಿ ಮನ್ಯಾಗ. ನಾವು ಮಾತು ಬಿಟ್ವೆ ಹಂಗ ಹಿಂಗ ಅನ್ನೋದೇ ಇಲ್ಲ. ಆಗ ಎಲ್ಲರೂ ಮಾತಾಡೋದಾಗ್ರಿ, ಏನೋ ಒಂದು ಕೆಲಸದ ಬಗ್ಗೆ ಮಾತಾಡೋದ್ರಿ. ದುಡ್ಡು ಹಣ ಇಂಥದ್ರ ಬಗ್ಗೆ ಅಲ್ಲ, ಕೆಲಸದ ಬಗ್ಗೆನ ಏನಾರ ಒಂದು ಬಂದ್ರು ಒಟ್ಟು ಹೊಂದ್ಕೊಂಡು ಹೋಗ್ತಾರೆ. 3 ತಮ್ಮಗಳು ಒಳ್ಳೆ ದೊಡ್ಡ ಗುಣದಿಂದ ಹೊಂಟಾಯ್ತ್ರಿ. ಈ ತಾಳ್ಮೆ ಬಹಳ ದೊಡ್ಡದು ಅಂತ ಅನ್ಸುತ್ತೆ ನಿಮ್ಮನ್ನ ನೋಡಿದ್ರೆ. ಈಗ ಇವ್ರದ್ದು ಏನಿಲ್ರಿ, ತಾಳ್ಮೆನ ಭಾಳ ದೊಡ್ಡದು. ತಮ್ಮಗಳು ನಾನು ಯಾವಾಗಾರ ಸಿಟ್ಟು ಬಂದ್ರೆ 1-2 ಮಾತಾಡ್ತಾನೆ. ಇವ್ರು ಒಳ್ಳೆ ಮಾತಾಡೋದಲ್ಲ, 3 ಹಂಗಾದಾರ. ನನಗೆ ಈಗ ನಿಮ್ಮ ಮನೆಗೆ ನೋಡಿದ್ರೆ ಇನ್ನೊಂದು ವಿಶೇಷ ಅನ್ಸುತ್ತೆ ಸರ್, ಎಲ್ಲರಿಗೂ ಎಜುಕೇಶನ್ ಕೊಡಿಸಿದಿರಿ, ಎಲ್ಲರನ್ನೂ ಓದಿಸಿದಿರಿ, ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾರೆ. ಅದು ಹೇಗೆ ಸಾಧ್ಯ ಆಯ್ತು? ನೀವು ದೊಡ್ಡವ್ರು ಇಟ್ಕೊಂಡು ಏನು ಆಸೆ ಇತ್ತು ನಮಗೆ? ಇಲ್ಲ, ಕಲಿಸ್ಬೇಕನ್ನೋದು ನಮ್ಮ ತಂದೆ ತಾಯಿದು ಆಸೆ ಇತ್ತು ರೀ. ಮೊದಲೇ ಡಾಕ್ಟರ್ನ ಓದಿಸಿದ್ವಿ. ಅವ್ರು ದಾವಣಗೆರೆಯಾಗ ಅದಾರ. ತಾಯಿ ತಂದೆ ಮನ್ಸಂಗಿತ್ತು, ಅವ್ರಿಗೆ MBBS ಸೀಟ್ ಸಿಕ್ತು, ಓದಿದ್ರು. ಮುಂದೆ MS ಆಯಿತು. ಆಮೇಲೆ ಮುಂದೆ ಚಿಲ್ಡ್ರನ್ ಸ್ಪೆಷಲಿಸ್ಟ್ ಕಾಶಿ ಇವರ ಮಾಡಿದ್ರು ಬನಾರಸ್ದಾಗ. ಇವರು ಮತ್ತು ಹಂಗ ಹೋದೆ 2 ಮಕ್ಕಳು. ಇವರು ಸಣ್ಣ ಇಂಜಿನಿಯರ್ಗೆ ಹೆಚ್ಚಿದ್ದೀರಿ, ಓದಲಿಲ್ಲ. 2 ವರ್ಷ ಮಾಡಿ ಕೈ ಬಿಟ್ರು. ಈಗ ಇವರ ಮಾಡೋದೆಲ್ಲ ಅವರೇ ಮಾಡೋದು. ಅಂಥದ್ರ ಬಗ್ಗೆ ಇವರ ನೋಡ್ತಾರೆ. ನಮಗೂ ವಯಸ್ಸಾತು, ನಾವು ಹೋಗಂಗಿಲ್ಲ. ಎಲ್ಲರೂ ಕಾಕಾರು ಹೊಂದ್ಕೊಂಡು ಹೋಗ್ತಾರೆ, ಮಕ್ಕಳು ಕಾಕಾರು. ಇವು ಯಜಮಾನ್ತಿದು ಬಹಳ ದೊಡ್ಡ ಪಾತ್ರ ಇದೆ, ಅವ್ರ ಬಗ್ಗೆ ಏನು ಹೇಳ್ತೀರಿ? ಎಲ್ಲ ಹೊಂದ್ಕೊಂಡು ಬಂದಾವ್ರಿ. ಅವರು ಬಂದಾರ, ನಂಬೋದು ಹೇಳೋದು ಬೇಡ. ದೊಡ್ಡ ಗುಣ ಅದು. ಇವರು ಇನ್ನೊಬ್ರು ಇವರು ಒಮ್ಮಿಗೆ ಬಂದಾರ. ಅವರು ಒಮ್ಮಿಗೆ ಬಂದಾರ. 52 ವರ್ಷ ಆಯ್ತು ರೀ. ನಾಳೆ ಮೇ ಬಂದು ಮುಗಿತೈತ್ರಿ 52 ವರ್ಷ. ಆಗಿನೇ 52 ವರ್ಷ ಆಯ್ತು. ಲಗ್ನ ಆಗಿ 52 ವರ್ಷ. ಮೇ 29ಕ್ಕೆ ಇವ್ರು ಆಮೇಲೆ ಬಂದಾರ, 2 ಸ್ವಸ್ಥ. ನಿಮ್ಮ ಹೆಸರು ರೀ? ಚನ್ನಬಸಪ್ಪ ಹೊಳಲ್ರಿ. ಚನ್ನಬಸಪ್ಪ ಹೊಳಲ್ರಿ, ಹೊಳಲ್ಲ. ಇದ ಊರು ನಿಮ್ದು? ಇದ ಊರ್ರಿ. ಓಕೆ. ಹೇಳ್ರಿ ನಿಮ್ದು. ನಾವು ಕಮ್ತ ಮಾಡ್ತಾವ್ರಿ. ನಮ್ಮ ಅಪ್ಪಾರ ಜಮೀನು 35 ಎಕರೆ ಐತ್ರಿ. ಜಮೀನ ಮಾಡ್ತಾವ್ರಿ. ನಮ್ಮ ಅಣ್ಣಾರ ಜಾಸ್ತಿ ಹಿಡ್ಕೊಂಡು ಅವ್ರು ದುಡಿತಾರ್ರಿ, ಮಕ್ಕಳ ಪಕ್ಕದ ದುಡಿತಾರ್ರಿ. ಅವ್ರು ಜಾಸ್ತಿ ಹಿಡ್ದಾರ್ರಿ, 100 ಎಕರೆ ಹಿಡ್ದಾರ್ರಿ. ನಮ್ದು ಒಂದು 35 ಎಕರೆ ಐತ್ರಿ. 100 ಎಕರೆ ಹಿಡ್ದಾರ? 100 ಎಕರೆ ಹಿಡ್ದಾರ. ಎಷ್ಟು ಸರಳ ಹೇಳ್ಬಿಟ್ರಿ 100 ಎಕರೆ ಅಂತ. ಬಾರಿರಪ್ಪ ನಿಮ್ದು. ಇವ್ರದಲ್ರಿ, ಇವ್ರ ನಮ್ಮ ಅಣ್ಣಾರ್ದ್ರಿ. ನಮ್ದು
ಭಾಳ ಹಿಡ್ದಿಲ್ರಿ ನಾವು ಹಾ 9 ಎಕರೆ ಹಿಡ್ದಿದ್ರಿ ನಾ ಮಾಡಕತ್ತಿಂದ ಹಿಂದಿ ಹಿರಿಯರ್ ಬಿಟ್ಟು ಹೋಗಿಂದ ಹಾ ನಾ ಮಾಡಕತ್ತಿಂದ 9 ಎಕರೆ ಹಿಡಿದ್ರಿ 2 ಹೆಣ್ಮಕ್ಳು ಖರ್ಚು ಮಾಡಿ ಕೊಟ್ರಿ ಹಾ ಒಂದು ಪ್ಲಾಟ್ ಹಿಡಿದ್ರಿ ಒಬ್ಬ ಮಗನ್ನ ಓದಿದ್ವಿ ಓದ್ಲಿಲ್ರಿ ಅವ್ಗೆ ಯಾಕ ವಿದ್ಯೆ ಹತ್ತಿಲ್ರಿ ಇದು ಅಂಗಡಿ ಶೋರೂಮ್ ಹಾಕಿ ಕೊಟ್ಟಿದ್ವಿ ಹಾ ಅದನ್ನ ಸರಿಯಾಗಿ ಯಾಕ ಆಳು ಪಾಳು ಸರಿಯಾಗಿ ಬರೋದಿಲ್ಲ ಅಲ್ರಿ ಈಗ ಮಾಡ್ಕೊಂಡು ಹೋಗೋದು ಆಗ್ಲಿಲ್ರಿ ಕಮ್ತಾನ ಮಾಡ್ತಾರ್ರಿ ನೀವು ಕಮ್ತಾ ಮಾಡ್ಕೊಂಡೆ ಇಷ್ಟೆಲ್ಲ ಮಾಡಿರಿ ಹ್ಞೂ ರೀ 9 ಎಕರೆ ಹೊಲ ಹಿಡಿದಿರಿ ಈಗಂತೂ ಇತ್ಲ ಸುತ್ತಮುತ್ತ ಕೋಟಿಗಟ್ಲೆ ಅದಾವ್ರಿ ಇವು ಹ್ಞೂ ರೀ ಕೋಟಿ ಗಂಟ್ಲೆ ಅದಾವ್ರಿ ಈಗ ಅವಾಗ 5-6 ಸಾವಿರ ಇದ್ದು 5,000 ಈಗ ಅವು ಕೋಟಿ ಆಗ್ಯಾವ ಕೋಟಿ ಆಗ್ಯಾವ್ರಿ ಅದ್ಭುತ ಹಾ ಏನ್ ಹೇಳ್ತೀರಿ ಈ ಮನೆ ಅಳಿಯ ಆಗಿ ನೀವು ಈ ದೇವ್ರ ದಯಾರಿ ಎಲ್ಲ ಪುಟ್ಟಜ್ಜರ್ದು ಕಿರ್ಮಲಜ್ಜಂದು ಬಸವಣ್ಣಂದು ಎಲ್ಲ ದೇವ್ರ ದಯಾರಿ ಹೇಳ್ರಿ ಹಾ ದೇವ್ರ ದಯಾರಿ ಬಾಳ ಚಲೋ ನಡ್ಸ್ಯಾನ್ರಿ ಹಿಂಗ ಮುಂದ್ ನಡ್ಸ್ಬೇಕ್ರಿ ಆದ್ರ ಈಗಿನ ಕಾಲದಾಗ ಏನ್ರಿ ಅಂದ್ರ ಸಿದ್ದರಾಮಯ್ಯನ ಓಟ್ ಕೆರ್ಸಾಕತ್ತಾನ್ರಿ ಆಳ್ ಸಿಗೋದಿಲ್ರಿ ಏ ಅವ್ರ ಸಂಕಟ ಅವ್ರು ಹೇಳಕತ್ತಾರ್ರಿ ಏನೋ ಪಾಪ ಆಳ್ ಸಿಗೋದಿಲ್ರಿ ಈಗ ಹಾ ಅವಾಗೆಲ್ಲ ಹಿಂದ 5-5 ರೂಪಾಯಿಕ 4-4 ರೂಪಾಯಿಕ ಆಳ್ ಬರೋವ್ರಿ ಈಗ 200 ಕೊಡ್ರ ಆಳ್ ಸರಿಯಾಗಿ ಬರೋದು ಹಾ 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 ಎಲ್ಲ ಕುಡಿದು ಹಾ 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 ಅಂದ್ರ ಇವು ಏನೇನ ಭಾಗ್ಯ ಮಾಡ್ರಲ್ಲ ಅದಕ್ಕೆ ಭಾಗ್ಯ ಮಾಡ್ಯಾರಲ್ರಿ ಇವ್ರು. ಹಾ ನೋಡ್ರಿ ಇಲ್ಲಿ ರೈತರಿಗೆ ಅನಾನುಕೂಲ ಆಗೈತಿ ಅಂತೀರಿ ಹ್ಞೂನ್ರಿ ಹಾ ನಿಮ್ಮ ಮಾವರ ಬಗ್ಗೆ ಏನ್ ಹೇಳ್ತೀರಿ ಅವ್ರು ಏನ್ರಿ ದೊಡ್ಡರ್ರಿ ಅವ್ರ ಬಗ್ಗೆನ ಹೇಳಾಕ ನಾನು ಚಪ್ಪಡದಲ್ರಿ ಎಲ್ಲ ನಡ್ಸ್ಕೊಂಡು ಹೋಗ್ತಾರ ದೊಡ್ಡವ್ರೆ ಅವರಿಂದನ ನಾವು ಒಂದು ರೊಟ್ಟಿ ತಿನ್ನೋದ್ರಿ ಊಟ ಮಾಡೋದ್ರಿ ಹಾ ಅವರಿಂದನ ನಾವು ಊಟ ಮಾಡ್ತೀವಿ ಓಕೆ